ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೋಡಿ ಫ್ರೆಂಡ್ಸ್, ಇವತ್ತು ಬಂದಿದ್ದು ಲೇಟು ಮನೆಗೆ. ಅದಕ್ಕೆ ನಾನು ಒಣಮೆಣ್ಸಿಕಾಯಿ ತೊಗೊಂಡಿದ್ದೀನಿ ಗೊಜ್ಜಿಗೆ. ಒಂದೇ ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ನೋಡಿ, ಅದು ಸುಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಇದಕ್ಕೆ ಸ್ವಲ್ಪ ಉಪ್ಪು. ಮುದ್ದೆಗೆ ಇಟ್ಟಿದ್ದೀನಿ, ಮುದ್ದೆ ಆಗಲಿ. ಇದನ್ನು ಗೊಜ್ಜನ್ನ ಕಿವುಚ್ಬಿಡೋಣ. ಅದೇ ಗೊಜ್ಜು ಕೈಯಲ್ಲಿ ಕಿವುಚಿ ಮಾಡೋದು ತುಂಬ ರುಚಿ ಇರುತ್ತೆ. ಆದರೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ, ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ಯಾಕೆ ಅಂದರೆ ರಾತ್ರಿ ಬಂದದ್ದು ಲೇಟು. ಕುಕ್ಕರೆಲ್ಲ ಕೂಗ್ಸಿದ್ರೆ ಏನಾಗುತ್ತೆ ಅಂದರೆ ಅಕ್ಕ ನಮ್ಮ ಹಳ್ಳಿ ಆದರೆ ಏನೂ ಅಂದ್ಕೊಳ್ಳಲ್ಲ, ಸಿಟಿಲಿ ತುಂಬಾ ಸ್ವಲ್ಪ ಕಷ್ಟ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ಸ್ವಲ್ಪ ಗೊಜ್ಜು ಕಿಚ್ಕೊಬಿಡೋಣ. ಅದರಲ್ಲಿ ಮುದ್ದೆ ಅಷ್ಟೇ ಅಲ್ವಾ, ಕೂಗಿದ್ರೆ ವಿಷಲ್ ಕೂಗಿದ್ರೆ, ಅನ್ನ ಮಾಡಿದ್ರೆ ವಿಷಲ್ ಕೂಗಿದ್ರೆ ಥರ ಏನೋ ಅಂದ್ಕೋತಾರೆ. ಇದಕ್ಕೊಂದೇ ಒಂದು ಚೂರು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೈಸಾಗಿ. ಬೇರೆ ಏನು ಮಾಡೋಕ್ಕಾಗುತ್ತೆ ಅಷ್ಟೊತ್ತಿನ ರಾತ್ರಿಯಲ್ಲಿ, 10-11 ಗಂಟೆ ರಾತ್ರಿಯಲ್ಲಿ ಬಂದು. ಅದಕ್ಕೆ ಈ ಥರ ಮಾಡ್ಕೋತಾ ಇದ್ದೀನಿ. ನನಗೆ ಗೊಜ್ಜು ಅಂದರೆ ತುಂಬ ಇಷ್ಟ, ಚಿಕ್ಕದ್ರಿಂದನೂ ಗೊಜ್ಜು ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಎಲ್ಲರೂ ಇಷ್ಟಪಡ್ತಾರೆ. ಇದ್ರ ಗೊಜ್ಜು ಕತೆ ಇಷ್ಟೇ, ಇದ್ರ ಕತೆ ಮುಗೀತು. ಇದಕ್ಕೇನಿದ್ರು ಸ್ವಲ್ಪ ಇವಾಗ ಅದ್ರ ಜೊತೆಗೆ ಈರುಳ್ಳಿ ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಆಯಿತು, ಗೊಜ್ಜು ಕತೆ ಮುಗೀತು. ಈಗ ಮುದ್ದೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ, ಈ ಥರ ಕಿವುಚ್ತಿದ್ರೇ ತುಂಬ ಟೇಸ್ಟಾಗೈತೆ ಅನಿಸುತ್ತೆ. ಬೇಗ ಬೇಗ ಊಟ ಮಾಡಬೇಕು, ಹೊಟ್ಟೆ ಹಸಿತದೆ. ಮುದ್ದೆ ನೋಡಿ ಬಿಸಿ, ಜೊತೆಗೆ ಗೊಜ್ಜು. ಎಂಥ ಕಾಂಬಿನೇಷನ್. ಊಟ ಮಾಡೋಣ, ಹೊಟ್ಟೆ ಅಷ್ಟಿದೆ, ತುಂಬ ಲೇಟಾಗಿದೆ ಬಂದು. ಅದಕ್ಕೋಸ್ಕರ ಬೇಗ ಬೇಗ ಮಾಡ್ಕೊಂಡಿದ್ದೀನಿ. ಬಿಸಿ ಬಿಸಿ ಮುದ್ದೆ ಗೊಜ್ಜು. ಸೂಪರು. ಚೆನ್ನಾಗೈತೆ. ಮುದ್ದೆಗೂ ಗೊಜ್ಜಿಗೂ ಈ ಥರ ಮಾಡಿ ತಿಂದರೆ ಸೂಪರ್. ಯಾವ ಮಾಂಸನೂ ಬೇಡ. ಸಕ್ಕತ್ತಾಗೈತೆ, ಸೂಪರಾಗೈತೆ. ಬಿಸಿ ಬಿಸಿ ಮುದ್ದೆ ಚೆನ್ನಾಗೈತೆ ಫ್ರೆಂಡ್ಸ್. ನೀವು ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದಕ್ಕೆ ಈರುಳ್ಳಿ ಒಂದೇ ಸಾಕು. ಈ ನೈಟಲ್ಲಿ ಇದೇ ಚೆಂದ ಅನಿಸುತ್ತೆ, ಅದಕ್ಕೆ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಈ ಥರ ಮಾಡ್ಕೊಂಡು ಊಟ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೂ ಸ್ಕಿಪ್ ಮಾಡಬೇಡಿ, ನೋಡಿ. ನೀವು ಈ ಥರ ಮಾಡ್ಕೊಂಡು ಊಟ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.